ಶ್ರೀರಂಗಪಟ್ಟಣಕ್ಕೆ 9,65,00,000 ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಕೃಷ್ಣರಾಜನಗರಕ್ಕೆ 7 ಕೋಟಿ ಕೊಟ್ಟಿದ್ದಾರೆ. SD ಕೋಟೆಗೆ 8,45,00,000 ಕೊಟ್ಟಿದ್ದಾರೆ. ನಂಜನಗೂಡಿಗೆ 7 ಕೋಟಿ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ 3,5 ಕೋಟಿ ಕೊಟ್ಟಿದ್ದಾರೆ. ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ 14,15 ಕೋಟಿ ಕೊಟ್ಟಿದ್ದಾರೆ. ಟಿ ನರಸೀಪುರಕ್ಕೆ 8,85,00,000 ಕೊಟ್ಟಿದ್ದಾರೆ. ಚಾಮರಾಜ ಕ್ಷೇತ್ರಕ್ಕೆ 5 ಕೋಟಿ ಕೊಟ್ಟಿದ್ದಾರೆ. ನರಸಿಂಹರಾಜ ಕ್ಷೇತ್ರಕ್ಕೆ 4 ಕೋಟಿ ಕೊಟ್ಟಿದ್ದಾರೆ ಅಧ್ಯಕ್ಷ. ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ. ಕೃಷ್ಣರಾಜ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ. ಇರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಟ್ಟಾರೆ ಕೊಟ್ಟಿರ್ತಕ್ಕಂಥದ್ದು 70 ಕೋಟಿ ಅನುದಾನ. ಹುಣಸೂರಿಗೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ, ಕೃಷ್ಣರಾಜ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ. ನನಗೆ ಗೊತ್ತಿಲ್ಲ ಅಧ್ಯಕ್ಷ ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಧ್ಯಕ್ಷ ಒಂದೇ ನಿಮಿಷ ಅಧ್ಯಕ್ಷ, ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ಇದರಲ್ಲಿ 70 ಕೋಟಿ ಅನುದಾನವನ್ನ ಪ್ರಗತಿ ಕಾನೂನಿನ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು. ಇದು ಕಳೆದ ಅಧಿವೇಶನದಲ್ಲಿ ಉತ್ತರ ಕೊಟ್ಟಿರ್ತಕ್ಕ, ಈ ಅಧಿವೇಶನದಲ್ಲಿ ಕೊಟ್ಟಿಲ್ಲ ಅದು ಉತ್ತರ. ಕಳೆದ ಅಧಿವೇಶನದಲ್ಲಿ 70 ಕೋಟಿ ಅನುದಾನವನ್ನ ಕೊಟ್ಟಿದೆ. ಅದ್ರಲ್ಲಿ 1 ಕೋಟಿ ಅದರೊಳಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು 33 ಲಕ್ಷ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರೇ 70% ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಅಧ್ಯಕ್ಷರು. ಯಾವ ಮಾನದಂಡದ ಮೇಲೆ ಈ ಒಂದು ಅನುದಾನದ ಹಂಚಿಕೆ ಮಾಡಿದ್ರು ಅನ್ನೋದಕ್ಕೂ ಅದಕ್ಕೂ ಉತ್ತರ ಕೊಟ್ಟಿಲ್ಲ ಅಧ್ಯಕ್ಷ. ಇವತ್ತು ನಮ್ಮಲ್ಲಿರ್ತಕ್ಕಂಥ 300 ಹಳ್ಳಿಗಳಿಗೂ ಅಧಿಕ ಹಳ್ಳಿಗಳಲ್ಲಿ, 200ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಜನಾಂಗದ ಜನರು ವಾಸವನ್ನ ಮಾಡ್ತಾ ಇದ್ದಾರೆ. 33 ಲಕ್ಷ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಪ್ರಗತಿ ಕಾಲೋನಿಗೆ 33 ಲಕ್ಷ ಅನುದಾನ ಅಷ್ಟೇ ಬಿಡುಗಡೆ ಆಗಿರ್ತಕ್ಕಂಥದ್ದು. 200 ಹಳ್ಳಿಗಳಿಗೆ ನಾವು ಕೊಡಬೇಕು ಅಂತ ಅಧ್ಯಕ್ಷರೇ 15,000 ರೂಪಾಯಿ ಕೊಡ್ಬೇಕು. ಒಂದೊಂದು ಹಳ್ಳಿಗೆ 15,000. 1 ಮೀಟರ್ ಚರಂಡಿ ಇವತ್ತು 2 ಮೀಟರ್ ಚರಂಡಿ ಮಾಡ್ಬೋದು, ನನಗೆ ಗೊತ್ತಿಲ್ಲ ಅಧ್ಯಕ್ಷ. ಇವತ್ತು 33 ಲಕ್ಷ, 1 ಕೋಟಿ. ಈ 11 ವಿಧಾನಸಭಾ ಕ್ಷೇತ್ರಕ್ಕೆ 70 ಕೋಟಿ ಕೊಟ್ಬಿಟ್ಟು ಮುಂದುವರೆದ ಅಧ್ಯಕ್ಷರೇ. ಇನ್ನು ಇಲ್ಲಿ ನನಗನ್ಸುತ್ತೆ ಬಹುಶಃ ನಮ್ಮ ಹುಣಸೂರು ತಾಲೂಕಿನ ಪರಿಶಿಷ್ಟ ಪಂಗಡದಂತೂ 1 ರೂಪಾಯಿ ದುಡ್ಡಿಲ್ಲ ಬಿಡಿ. ನಮ್ಮಲ್ಲಿ 20% ಪರಿಶಿಷ್ಟ ಜಾತಿ ಜನಾಂಗದವರು ವಾಸ ಮಾಡ್ತಾ ಇರ್ತಕ್ಕಂಥದ್ದು, 15% ಪರಿಶಿಷ್ಟ ಪಂಗಡದವರು ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಪರಿಶಿಷ್ಟ ಪಂಗಡಕ್ಕಂತೂ 1 ರೂಪಾಯಿ ಕೊಟ್ಟಿಲ್ಲ. ಪರಿಶಿಷ್ಟ ಜಾತಿಯವ್ರಿಗೆ 20% ಒಟ್ಟಾರೆ ಜನಸಂಖ್ಯೆಯಲ್ಲಿ ಪ್ರಶ್ನೆ ಅದೇ ಅಧ್ಯಕ್ಷ. ಅನುದಾನ ತಾರತಮ್ಯ ಯಾಕೆ? ಜಿಲ್ಲೆಯಲ್ಲಿ 70 ಕೋಟಿ ಬಂದಿದೆ, ನಿಮ್ಮಲ್ಲಿ 1 ಕೋಟಿ ಉತ್ತರ ಕೊಡ್ತಾರೆ. ಕೃಷ್ಣಪ್ಪನವರಿಗೆ ಉತ್ತರ ಕೊಡ್ತಾರೆ. ಅವರು ಯಾವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡಿ ಬೆಳೆದು ಬಂದವರು, ಅವರು ಅನ್ಯಾಯ ಮಾಡ್ತಾರೆ ಅಂದ್ರೆ ಏನ್ ಅರ್ಥ? ಆಯ್ತು, ಉತ್ತರ ಕೊಡ್ಲಿಕ್ಕೆ ಬಿಡೋದು ಏನ್ ಮಾಡುದು? ಇಲ್ಲಿ ಹುಣಸೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ನನ್ನಲ್ಲಿರೋ ಉತ್ತರನ ಲಭ್ಯ ಇರೋದನ್ನ ಮಾಡಲಿಕ್ಕೆ ಕೇಳಿದನ್ನ ವಿವರ ಕೊಟ್ಟಿದ್ದೀನಿ. ಪ್ರಗತಿ ಕಾಲೋನಿಗೆ 1 ಕೋಟಿ ಕೊಟ್ಟಿದ್ದೀವಿ, 33 ಲಕ್ಷನ ಬಿಡುಗಡೆ ಮಾಡಿದೆ, 20 ಲಕ್ಷ ಕಾಮಗಾರಿ ಕೈಗೊಂಡಿದ್ದಾರೆ. ಅಂಬೇಡ್ಕರ್ ಭವನ ಮತ್ತು ಬಾಬು ಜಗರ ಒಟ್ಟು 270 ಲಕ್ಷ ಕೊಟ್ಟಿದ್ದು, 67 ಲಕ್ಷ ಬಿಡುಗಡೆ ಮಾಡಿದ್ದೀವಿ. 9 ಕಾಮಗಾರಿ ತಗೊಂಡಿದ್ದಾರೆ, 7 ಪ್ರಗತಿಯಲ್ಲಿದ್ದಾವೆ, ಇನ್ನೆರಡನ್ನು ಪ್ರಾರಂಭಿಸಬೇಕು. ಸೊ ಇಲ್ಲಿ ತಾರತಮ್ಯ ಪ್ರಶ್ನೆ ಬರೋದಿಲ್ಲ. ನಾನು ಹಿಂದೆ ಲೋಕೋಪಯೋಗಿ ಮಂತ್ರಿ ಆಗಿದ್ದಾಗ ಹುಣಸೂರು ತಾಲೂಕಿನ ಪ್ರತಿಯೊಂದು ಹಳ್ಳಿನೂ ಕಾಂಕ್ರೀಟೀಕರಣಗೊಳಿಸಿದ್ವಿ. ಅದು ಮಾನ್ಯ GT ದೇವರಿಗೂ ಗೊತ್ತಿದೆ, ಹರೀಶ್ ಗೌಡರು ಕೊಟ್ಟಿದ್ದಾರೆ. 100 ಕೋಟಿ ರೂಪಾಯಿನ ಆ ಕಾಲದಲ್ಲಿ ಮಂಜೂರು ಮಾಡಿಕೊಟ್ಟಿದ್ದೀವಿ. ಬೈ ಅಂಡ್ ಲಾರ್ಜ್ ಆಲ್ ದಿ SC/ST ಕಾಲೋನೀಸ್ ಆರ್ ಬೀಯಿಂಗ್ ಕಾಂಕ್ರಿಟೈಸ್ಡ್ ಇನ್ಫ್ರಾಸ್ಟ್ರಕ್ಚರ್ನ. ಸೊ ಇನ್ನೂ ಉಳಿದಿರೋಂಥದನ್ನ ಹಣಕಾಸಿನ ಲಭ್ಯತೆಗೆ ಅನುಗುಣವಾಗಿ ಹಣಕಾಸನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಅವ್ರು ಕೆಲವು ಪ್ರಪೋಸಲ್ ಕೊಟ್ಟಿದ್ದಾರೆ, ನನ್ನ ಮುಂದೆ ಇದ್ದಾವೆ. ನನ್ನಲ್ಲಿರೋ ಹಣಕಾಸನ್ನು ಗಮನದಲ್ಲಿ ಇಟ್ಕೊಂಡು ಕೊಡ್ತೀವಿ. ತಾರತಮ್ಯ ಮಾಡಬೇಕಂತ ಉದ್ದೇಶನೂ ಇಲ್ಲ, ಮಾಡೋ ಪ್ರಯತ್ನನೂ ಮಾಡೋದು.